ಸೇರ್ಪಡೆ ಮಾಡಂತ ಶಿಫಾರಸು ಮಾಡಂತ ಕೆಲಸ ಮಾಡ್ತಾ ಇದೆ. ನಾನು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಕೇಳ್ತೀನಿ. ಮುಖ್ಯಮಂತ್ರಿ ಅವರೇ, ಇನ್ನ ಈಗೀಗ ನಾವು ನಮ್ಮ ಸಮಾಜದವರು ಈಗೀಗ ಕಂಡುಬಿಡ್ತಿದ್ದೀವಿ. ಇನ್ನು ನಾವು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇನ್ನು ನಾವು ಸಬಲ ಆಗಿಲ್ಲ. ಒಂದ್ಸರಿ ಬಂದು ನೋಡ್ರಿ, ನಮ್ಮ ಮೊಳಕಾಲ್ಮೂರು ಇನ್ನು ಹಟ್ಟಿಗಳಲ್ಲಿ ಜೀವನ ಮಾಡ್ತಿದೀವಿ. ರಾಯಚೂರಿಂದ ದೇವದುರ್ಗದಿಂದ ಇದಕ್ಕ ಎಲ್ಲಿಗೆ ಬೆಂಗಳೂರಿಗೆ ಸಿಮೆಂಟ್ ಕೆಲಸಕ್ಕೆ, ಗಾರೆ ಕೆಲಸಕ್ಕೆ ಹೋಗ್ತಾರೆ. ನೀವೆಲ್ಲ ಮುಂದುವರೆದ ಜನ ರಾಜಕೀಯವಾಗಿ, ಆರ್ಥಿಕವಾಗಿ ಎಲ್ಲ ಸಬಲರಾಗಿರೋದನ್ನ ಮತ್ತೆ ಹೋಗಿ ನಮ್ಮ ಜಾತಿ ಸೇರಿಸಿದ್ರೆ ಮತ್ತೆ ನಾವು ಹೋರಾಟ ಎಲ್ಲ ಇನ್ನು ದೊಡ್ಡ ಹೋರಾಟ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಮೂಲ ವೃತ್ತಿ ನಾವು ಬೇಟೆ ಆಡೋದು. ಬೇಟೆ ಹೆಂಗ್ ಆಡ್ಬೇಕಂತ ನಾವು ಆಡ್ಬಿಡ್ತೇವೆ. ಆಮೇಲೆ ಅದಕ್ಕೋಸ್ಕರ ದಯವಿಟ್ಟು ಯಾವುದೇ ಕಾರಣಕ್ಕೂ ಅನ್ಯ ಜಾತಿಗಳನ್ನು ಸಾಹಸಕ್ಕೆ ಯಾವತ್ತೂ ಹೋಗ್ಬೇಡ್ರಿ. ಹಂಗ ಹೋಗಿದ್ದೆ ಆದ್ರೆ ದೊಡ್ಡ ಪಾಠ ನಾವೆಲ್ಲ ನಮ್ಮ ಸಮಾಜದವರು ಮುಂದಿನ ದಿನಗಳಲ್ಲಿ ನಾವೇನು ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ಈಗ 15 ಜನ ನಮ್ಮ ಶಾಸಕರಿಗೆ ಎತ್ತಿದ್ದಾರೆ. ಅವರು ಒಂದು ಸಲ ಏನು ಮಾತಾಡ್ತಿಲ್ಲ. ಅವರು ಇನ್ನೇ ಬಾಯಿ ಮುಚ್ಕೊಂಡಿಟ್ರೆ ಮುಂದೆ ಒಂದು ಜಡ್ಪಿಗೆಲ್ಲ ಗಳಲ್ಲ. ಅವರು ಬೇರೆ ಜಾತಿಗಳನ್ನ ಎಲ್ಲ ಸೇರಿಸ್ತಾ ಹೋದ್ರೆ ಈಗ 15 ಜನ ಗೆದ್ದಿದ್ದೀವಿ, ನೆಕ್ಸ್ಟ್ ಒಂದು MLA ಒಂದು ಜಡ್ಪಿಗೆಲ್ಲ ಗಳಲ್ಲ. ಅದಕ್ಕೆ ಮಾನ್ಯ ಶಾಸಕರು ಏನಿದ್ರು ದಯವಿಟ್ಟು ಬೀದಿಗೆ ಬಂದು ಹೋರಾಟ ಮಾಡ್ರಿ. ಇಲ್ಲಾಂದ್ರೆ ನಿಮ್ಮ ರಾಜಕೀಯನ ಎಲ್ಲ ಪಕ್ಕಕ್ಕಿಟ್ಟು ಹೋರಾಟ ಮಾಡ್ರಿ, ಜನಂಗೋಸ್ಕರ ಹೋರಾಟ ಮಾಡ್ರಿ ಅಂತ ಹೇಳ್ತಾ 12 ಮಾತು ಮುಗಿಸ್ತೀನಿ.